ಹಾಯ್ ಫ್ರೆಂಡ್ಸ್, ನಿತ್ಯ ಸವಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೈಗೆ ಮೀನು ಸಾರು ಮಾಡ್ತಾಯಿದ್ದೀನಿ. ಬೂತಾಯಿ ಮೀನು ಅಂತೇಳಿ ಕರೀತಾರೆ. ಬೈಗೆ ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಕುಂದಾಪುರ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಬೈಗೆ ಮೀನು ತಿನ್ನೋರಿಗೆ ಎಲ್ಲರಿಗೂ ಗೊತ್ತು ಅದ್ರ ಟೇಸ್ಟ್ ಏನಂತೇಳಿ. ಬೈಗೆ ಮೀನು ಸಾರು ಮಾಡಲಿಕ್ಕೆ ಏನೆಲ್ಲ ಬೇಕಂತೇಳಿ ನೋಡೋಣ. 3/4 kg ಬೈಗೆ ಮೀನು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅರ್ಧ ಗಂಟೆ ಇಡ್ತೀನಿ. ಅಷ್ಟರೊಳಗಡೆ ನಾನೀಗ ಮಸಾಲ ರೆಡಿ ಮಾಡ್ಕೊತೀನಿ. ಕಡಾಯಿ ಇಟ್ಕೊಂಡು 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಧನಿಯಾ, 1 ಸ್ಪೂನ್ ಕಾಳು ಮೆಣಸು, 1/4 ಸ್ಪೂನ್ ಮೆಂತ್ಯ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋ ಮಸಾಲಕ್ಕೆ ಅರ್ಧ ಸ್ಪೂನ್ ಅರಶಿನ, 1 ಕಪ್ ಕಾಯಿ ತುರಿ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಹುಣಸೆಹಣ್ಣು ರಸ, 1 ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಸಾಲ ರೆಡಿಯಾಗಿದೆ. ಈಗ ಮಸಾಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ನಾವು ಹಾಕೋಬೇಕು. ಜಾಸ್ತಿ ನೀರಾಗಿರ್ಲೂಬಾರ್ದು, ಸ್ವಲ್ಪ ಅದನ್ನ ದಪ್ಪನೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಪ್ಪ ಇದ್ದರೆ ಸಾಕು. ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿ, ಶುಂಠಿ ಮತ್ತು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಇದು ಅರ್ಧ ಗಂಟೆ ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ಅರ್ಧ ಗಂಟೆ ಆದಮೇಲೆ ನಾನು ಇದಕ್ಕೆ ಮೀನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕೋಬೇಕು. ಅರ್ಧ ಗಂಟೆ ಕುದ್ದಾಗಿದೆ ಮಸಾಲ. ಈಗ ಮೀನು ಸೇರಿಸ್ತಾ ಇದ್ದೀನಿ. ಮೀನು ಸೇರಿಸಿ ಆದಮೇಲೆ ಇದು ಚೆನ್ನಾಗಿ 20 ನಿಮಿಷ ಕುದಿಬೇಕು. ಬೈಗೆ ಮೀನಿಗೆ ಹುಳಿ ಖಾರ ಜಾಸ್ತಿನೇ ಬೇಕು. ತೆಂಗಿನಕಾಯಿ ಹಾಕ್ದೇನೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಬೈಗೆ ಮೀನು ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.